ಜಾಸ್ತಿ ಮುಟ್ಟುಗಳು ಹಾಕೊಳ್ಳಿ. ಫೈನ್. ಈಗ ರತನ್ ಈಗ ಮನೆ ಕೊಟ್ಟಿಗೆಯಲ್ಲಿ ಒಂದಷ್ಟು ಕುರಿಗಳನ್ನು ಹಸುನ ಇಟ್ಟಿರ್ತೀವಿ ರತನ್. ಒಂದಷ್ಟು ಜನ ಬಂದುಬಿಟ್ಟು ಆ ಕುರಿನ ಕದ್ಕೊಂಡು ಹೋಗ್ಬಿಡ್ತಾರೆ, ಹಸುನು ಕದ್ಕೊಂಡು ಹೋಗ್ಬಿಡ್ತಾರೆ. ಹುಡುಕ್ತೀವಿ, ಅವ್ರನ್ನ ಬಿಡಲ್ಲ, ನಾವು ಕುರಿನೆಲ್ಲ ವಾಪಸ್ಸು ತಂದು ಇಟ್ಬಿಡ್ತೀವಿ ಕೊಟ್ಟಿಗೆನಲ್ಲಿ, ದನ ತಂದು ಇಟ್ಬಿಡ್ತೀವಿ ಅಂತ ಮಾತಾಡ್ತಾ ಇರೋದು. ಒಂದು 15 ವರ್ಷಗಳಾದಮೇಲೆ ಅವನ ಮಹಾನ್ ಕುರಿ ಕಳ್ಳ ಎಂದು ನಾನು ಘೋಷಣೆ ಮಾಡುತ್ತಿದ್ದೇನೆ, ಮಹಾನ್ ಮೇಕೆ ಕಳ್ಳ ಎಂದು ಕರೆಯುತ್ತಿದ್ದೇನೆ, ಮಹಾನ್ ದನ ಕಳ್ಳ ಎಂದು ಕರೆಯುತ್ತಿದ್ದೇನೆ ಅಂಥೇಳಿ ಜೋರಾಗಿ ಹಳ್ಳಿ ಮುಂದೆ ಜೋರಾಗಿ ಒಂದು ಟಾಮ್ ಮಾಡಿಬಿಟ್ಟು ಅವನು ದೊಡ್ಡ ಕಳ್ಳ ಅಂತಬಿಟ್ರೆ ಹೋದ ಕುರಿ ಬಂತ ಅಂತ ನನ್ನ ಪಾಯಿಂಟ್. ಇವಾಗ ನೀವು ಹೇಳಿದರೆ ಇದು 19,000 ಕೋಟಿ ವಸೂಲಾಗಿದೆ ಹೇಳಿದೆ. 26,000 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ ಬಾಕಿ ಇದೆ. ಅದ್ರ ಮೇಲೆ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಏನಿದೆ 31,000, ಟೋಟಲ್ ಆಗಿ 58,000 ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ಅವರು ಇಷ್ಟೊಂದು ಆರೋಪ ಮಾಡಿದ್ರು, ಆದ್ರೆ ಅವರಿಗೆ ಈ ಎಲ್ಲರಿಗೂ ಒಂದು ಫೋನ್ ಕಾಲ್ ಅಲ್ಲಿ ಲೋನ್ ಕೊಡ್ತಿದ್ರಲ್ಲ, ಆವಾಗ ಈ ಒಂದು ಜ್ಞಾನ ಇದ್ದಿದ್ರೆ ಇದು ಈ ರೇಂಜಿಗೆ ಬರ್ತಾ ಇರಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಎಲ್ಲ ದೊಡ್ಡ ಮಟ್ಟದ ಒಂದು ಲೋನ್ಗಳನ್ನು ನೋಡಿದ್ರೆ ಅದೆಲ್ಲ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಕಾಲದಲ್ಲಿ, ವಿಜಯ್ ಮಲ್ಯ ಆಗಿರ್ಬೋದು, ಲಲಿತ್ ಮೋದಿ ಇರ್ಬೋದು. ಆನಂತರ ಇವ್ರು ಇಷ್ಟೊಂದು ದೊಡ್ಡ ಆರೋಪ ಮಾಡ್ತಾರಲ್ಲ, ಅವ್ರು ಓಡೋಗಿರುವ ಇಸ್ವಿ ನೀವು ತೆಗೆದು ನೋಡಿದ್ರು ಕೂಡ ಎಲ್ಲ ಕಾಂಗ್ರೆಸ್ ಕಾಲದಲ್ಲೇ ಓಡೋಗಿರುವಂತದ್ದು ಅಲ್ವಾ? ಸೊ ನಾನು ಕಾಂಗ್ರೆಸ್ ಮೇಲೇನೆ ಫುಲ್ ಬ್ಲೇಮ್ ಅನ್ನ ಹಾಕೋ ಮೊದಲು ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ನಾವೇನೇನು ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಹೇಳಿದೀವಿ, ಆಗಿಲ್ಲ ಅಂತ ಒಂದು ವಿಚಾರ ಕೂಡ ಬಂತು. ನಮ್ಮ ಸರ್ಕಾರ ಬಂದ ನಂತರ ಏನೇನು ಆಕ್ಷನ್ ತಗೊಂಡಿದೀವಿ ಅಂತ ಹೇಳ್ತೀನಿ. ಒಂದು ರೆಡ್ ಕಾರ್ನರ್ ನೋಟಿಸ್ ಕೊಡಲಾಗಿದೆ, ಆನಂತರ ಲುಕ್ಔಟ್ ಸರ್ಕ್ಯುಲರ್ಗಳನ್ನ ಹೊರಡಿಸಲಾಗಿದೆ, ಫಾರ್ಮಲ್ ಎಕ್ಸ್ಟ್ರಡಿಷನ್ ರಿಕ್ವೆಸ್ಟ್ ಅನ್ನು ಕೊಡಲಾಗಿದೆ, ಆಯ್ತಾ? ಆನಂತರ ಎವಿಡೆನ್ಸ್ಗಳು ಅವ್ರು ಎಲ್ಲೆಲ್ಲಿದ್ದಾರೆ ಆ ದೇಶಗಳಿಗೆ ಎವಿಡೆನ್ಸ್ ಅನ್ನ ನಾವು ಡಾಸಿಯರ್ಸ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡಲಾಗಿದೆ, ಆಯ್ತಾ? ಆನಂತರ CBI, ED ಮತ್ತು MEA ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಡಿಷನ್ ರಿಕ್ವೆಸ್ಟ್ ಗಳನ್ನ, ಅರೆಸ್ಟ್ ವಾರೆಂಟ್ ಗಳನ್ನು ಕೊಡಲಾಗಿದೆ. ಆನಂತರ ಅವರಿಂದ ನಾವು ಲೀಗಲಿ ಎಷ್ಟು ಪ್ರಾಪರ್ಟಿನ ಕಾನ್ಫಿಸ್ಕೇಟ್ ಮಾಡಬಹುದು ಅದನ್ನ ಮಾಡ್ಕೊಂಡಿದ್ದೀವಿ. ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಕೇಸ್ ಇರ್ಬೋದು, ನೀರವ್ ಮೋದಿ ಕೇಸ್ ಇರ್ಬೋದು, ಆಯಾಯ ದೇಶದ ಲಾ ಏನಿದೆಯಲ್ವಾ ಅದು ಒಂದು ಲಾಸ್ಟ್ ಮಟ್ಟದ ಒಂದು ತೊಂದರೆಯನ್ನ ಕೊಡ್ತದೆ. ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಅವರ ಕೇಸಲ್ಲಿ ಇರ್ಬೋದು, ಅವರಿಗೆ ನಾವು ಆಲ್ರೆಡಿ ಎಲ್ಲ ಇದು ಎವಿಡೆನ್ಸ್ ಅನ್ನೆಲ್ಲ ಕೊಟ್ಟ ನಂತರ 2014 ಮುಂಚೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಲಿಲ್ಲ. ಒಂದ್ ನಿಮಿಷ ಅದಕ್ಕೆ ನಾನು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಕೊಟ್ಬಿಡಿ, ಆನಂತರ ನೀವು ಕೇಳಿ. ಎಕ್ಸ್ಟ್ರಡಿಷನ್ ಅಪ್ರೂವಲ್ ಆಗಿದೆ ಯಾರದು, ವಿಜಯ್ ಮಲ್ಯದು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಮೇಲ್ಮನವಿ ಸಲ್ಲಿಸ್ತಾರೆ, ಪದೇ ಮೇಲ್ಮನವಿ ಸಲ್ಲಿಸ್ತಾರೆ, ಹಾಗೂ ಹ್ಯೂಮನ್ ರೈಟ್ಸ್ ಇದು ವಿಷಯನ ತೆಗೆದುಕೊಂಡು ಬಂದು ಪುನಃ ಕೋರ್ಟಿಗೆ ಹೋಗ್ತಾರೆ. ಅದರಿಂದಾಗಿ ಡಿಲೇ ಆಗ್ತಾ ಇದೆ. ಆದ್ರೆ ಒಂದು ಗುಡ್ ಪಾಯಿಂಟ್ ಇಸ್, ಇನ್ನೊಂದು 6 ರಿಂದ 18 ತಿಂಗಳಲ್ಲಿ ಭಾರತಕ್ಕೆ ಅವ್ರು ಬರ್ಬೋದು ಅನ್ನುವಂತ ಒಂದು, ಅಲ್ಲಲ್ಲ ಎಕ್ಸ್ಟ್ರಡೈಟ್ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದಿದೆ. ವಿಷಯ ಒಂದು ಹೇಳ್ತೇನೆ, ಅಲ್ಲೂ ಕೂಡ ಎಕ್ಸ್ಟ್ರಡಿಷನ್ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಇಂದ ಅಪ್ರೂವ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವ್ರು ಏನು ಅಪೀಲ್ ಮಾಡಿದ್ದಾರೆ, ಅದು ಕೂಡ ಡಿನಯಲ್ ಆಗಿದೆ. ಆದ್ರಿಂದಾಗಿ ಇನ್ನೊಂದು 3 ರಿಂದ 12 ತಿಂಗಳ ಒಳಗಡೆ ಹೋಮ್ ಸೆಕ್ರೆಟರಿ ಇದು ಅವರದ್ದು UK ಹೋಮ್ ಸೆಕ್ರೆಟರಿದು ಒಂದು ಅಪ್ರೂವಲ್ ಬೇಕಾಗಿದೆ, ಅದೊಂದು ಪೆಂಡಿಂಗ್ ಇದೆ. ಆದ್ರಿಂದಾಗಿ ಅವರು 3 ರಿಂದ 12 ತಿಂಗಳಲ್ಲಿ ಬರ್ತಾರೆ. ಇನ್ನೇನು ಸಂದೇಶರ ಫ್ಯಾಮಿಲಿ ಇದೆಯಲ್ವಾ, ಅವರು ಒನ್ ಟೈಮ್ ಇದು ಸೆಟಲ್ಮೆಂಟ್ ಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಅದರಿಂದಾಗಿ ಬರುವಂತದ್ದು ಇದು ನರೇಂದ್ರ ಮೋದಿ ಅವರ ಸರ್ಕಾರ. ಇವರು ಯಾವಾಗ ಬಿಟ್ಟು ಹೋದಾಗ ಫ್ರೆಜಲ್ 5 ಎಕಾನಮಿ ಮಾಡಿದ್ರು, ಬ್ಯಾಂಕ್ಗಳೆಲ್ಲ ದಿವಾಳಿ ಹಂತದಲ್ಲಿತ್ತು, ನಾವೆಲ್ಲ ಸ್ಟ್ರೆಂಥನ್ ಮಾಡಿದ್ವಿ, ಹಾಗೂ ಇವತ್ತು 5th ಲಾರ್ಜೆಸ್ಟ್ ಎಕಾನಮಿಗೆ ತಂದಿದ್ದೀವಿ. ಹಾಗೂ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಮೇಲೆ ಭರವಸೆ ಇಡಿ, ಯಾರು ಎಕಾನಮಿಕ್ ಅಫೆನ್ಸಸ್